ಬೆಳಗಾವಿ ಜಿಲ್ಲಾ ಎಲ್ಲ ಲಿಂಗಾಯತ ಸಂಘಟನೆಯ ಪರವಾಗಿ ಲಿಂಗಾಯತ ಸಮಾಜದವರು ಎಲ್ಲರೂ ಸೇರಿ ನಮ್ಮ ರಾಜಕೀಯ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಾವು ಅವರ ಬಗ್ಗೆ ಅವರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ ನಾವು ಇದನ್ನು ಅನುಮತಿಯನ್ನು ನಾವು ಕಮಿಷನರ್ ಆಫೀಸ್ನಲ್ಲಿ ಕೊಟ್ಟು ನಾವು ಅದನ್ನು ರಿಸೀಟ್ ತೊಗೊಂಡ್ಬಂದೇವಿ. ಅವರ ಪ್ರಕೃತಿ ದಹನ ಮಾಡ್ತೀವಿ ಅಂತ ಹೇಳಿ ನಾವು ಅದನ್ನು ರಿಸೀಟ್ ಅಂತ ಹೇಳಿ ಕಾಪಿ ತಂದೇವಿ. ಆದರೂ ಸಹಿತ ಇಲ್ಲಿ ನಮಗೆ ಅದನ್ನು ಸ್ಟ್ರೈಕ್ ಮಾಡಲಿಕ್ಕೆ ಆ ಪ್ರಕೃತಿ ದಹನ ಮಾಡಲಿಕ್ಕೆ ನಮಗೆ ಪೊಲೀಸ್ ಅಡ್ಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಕಮಿಷನರ್ ಆಫೀಸ್ ಅವರು ಇದನ್ನು ಎಚ್ಚೆತ್ತುಕೊಂಡು ಅವರಿಗೆ ಬೇಗನೆ ಅವರಿಗೆ ಕನ್ವೀನಿಯನ್ಸ್ ಮಾಡಿ ತಿಳಿಸ್ಬೇಕಂತ ಹೇಳಿ ನಾನು 2 ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಾನು ರಾಷ್ಟ್ರೀಯ ಪರಿಷದ ಅಧ್ಯಕ್ಷ, ರಾಜ್ಯದ ಉಪಾಧ್ಯಕ್ಷ ಅಶೋಕ್ ಬೆಂಡಿಗೇರಿ ಮಾತನಾಡೋದು. ಮತ್ತು ನಾವು ಇವತ್ತು ಅದನ್ನು ನಾವು ಕೊಟ್ಟ ಅರ್ಜಿಯನ್ನು ರಿಸೀಟ್ ಅಂತ ಕೊಟ್ಟಾಗ ಅವರು ಇತ್ಯರ್ಥ ಮಾಡಲೇಬೇಕು. 3 ದಿವಸ ಅವ್ರ ಸಕಾಲದ ನಿಯಮಗಳನ್ನ ಏನು ಹೇಳ್ತದೆ, ಯಾವುದೇ ಒಂದು ಅರ್ಜಿ ಹೋಗಲಿ, ಹರಕ ಕಾಗದ ತುಗುಡಿ ಹೋಗಲಿ, ಅದನ್ನು ಅವ್ರು ಇತ್ಯರ್ಥ ಮಾಡಿ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ನೀವೇನು ಪರ್ಮಿಷನ್ ತಂದಿಲ್ಲ, ಇದನ್ನು ತಂದಿಲ್ಲ ಅಂತೇಳಿ ಕೆಳದರ್ಜೆ ಆಫೀಸ್ದವ್ರು ಮಾತಾಡಿದ್ರೆ ಮೇಲಿನವ್ರು ತಿಳಿಸಿ ಕೊಟ್ಟಾಗ ಕೆಳದರ್ಜೆ ಅವ್ರದ್ದು ಏನಿರ್ತೈತಿ ಡ್ಯೂಟಿ ಮಾಡ್ಬೇಕಾಗತ್ತೆ, ಕರ್ತವ್ಯಗಳನ್ನು ಮಾಡ್ಬೇಕಾಗತ್ತೆ. ಆ ಕರ್ತವ್ಯಗಳನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಕಮಿಷನರ್ ಆಫೀಸ್ಗೆ ಹೋಗಿ ನಾವು ಧರಣಿ ಕೊಂಡಿರ್ತೇವೆ. ನಾವು ಈಗ ಪ್ರಕೃತಿಗೆ ನಾವು ನೋಡಿ ಹುಲ್ಲಿನ ಪ್ರಕೃತಿಯನ್ನು ಮಾಡಿದ್ದೇವೆ. ನಾವು ಮಾಡಿ ಅದಕ್ಕೆ ಒಂದು ಫೋಟೋ ಅಂಟಿಸಿದೇವಿ. ಅದ್ರೊಳಗೆ ಚಪ್ಪಲ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು, ಅದಕ್ಕೆ ನಾವು ಈಗ ಚಪ್ಪಲ್ ಹಾರನ್ನು ಹಾಕಿದ್ದೇವೆ. ಆ ಚಪ್ಪಲನ್ನು ಹಾರ ಹಾಕಿ ನಾವು ಇಲ್ಲಿ ಪ್ರತಿಭಟನೆ ಮಾಡಿ ಅವ್ರಿಗೆ ಆ ಮೂರ್ತಿಯನ್ನು ನಾವು ಪ್ರಕೃತಿ ದಹನವನ್ನು ಮಾಡ್ವಿ. ನಮ್ಮ ಕಾರ್ಯಕ್ರಮವನ್ನು ಮುಗಿಸಿ ನಾವು ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡ್ತೇವೆ, ಅವ್ರ ಮೇಲೆ ಆಕ್ಷನ್ ತಗೋರಿ ಅಂತ ಹೇಳಿ. ಈಗ ಅನುಮತಿ ಕೊಡದೇ ಇದ್ರೆ ಏನ್ ಮಾಡ್ತೀರಿ? ಅನುಮತಿ ಕೊಡದೇ ಇದ್ರೆ ನಾವು ಕಮಿಷನರ್ ಕಡೆ ಹೋಗ್ತವ್ರಿ. ಈಗ ಯಾಕೆ ಕೊಡಕ್ ಬರೋದಿಲ್ಲ ಸರ್? ಇದ್ರೊಳಗಡೆ ಯಾಕೆ ಕೊಡಾಕ್ ಬರೋದಿಲ್ಲ? ಈಗ ಕೊಟ್ಟಿದಾರ, ಆದ್ರೂ ಯಾಕೆ ಕೊಡಾಕ್ ಬರೋದಿಲ್ಲ? ಯಾಕೆ ಈ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಮ್ ಕೂಡ ಸಹಕರಿಸ್ತಾ ಇಲ್ಲ? ಕೇಳ್ತೇವೆ. ಹೋರಾಟ ಮಾಡಕತ್ರ ಬಿಡಾಕತ್ತಿಲ್ಲ, ಯಾಕೆ ಓರಿ ಶಾಂತ ರೀತಿಯಾಗಿ ಹೋರಾಟ ಮಾಡಕತ್ರ ಬಿಡತ್ತಿಲ್ಲ? ಯಾಕೆ ಬಿಡತ್ತಿಲ್ಲ ಅದ್ ಅವ್ರಿಗೆ ಗೊತ್ತಿಲ್ಲ. ಅದು ಏನ್ ರಾಜಕೀಯ ಅವ್ರಿಗೆ ಬಂದದ್ದು ಏನ್ ನನಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ನಾವು ಏನು ಪರ್ಮಿಷನ್ ತಂದಿವಿ, ನಮಗ ಅವ್ರು ಕೊಡ್ಬೇಕು, ಇಷ್ಟೇ. ಕೊಡದಿದ್ರೆ ಅಂದ್ರೆ ಕಮಿಷನರ್ ಆಫೀಸ್ಗೆ ಹೋಗ್ತೇವೆ ನಾವು. ಈಗ ಯತ್ನಾಳ್ ಅವ್ರ ವಿರುದ್ಧ ಹೋರಾಟ ಮಾಡೋರೆಲ್ಲ ಪೇಮೆಂಟ್ ಗಿರಾಕಿಗಳು ಅಂತೇಳಿ ಮೊನ್ನೆ ಯತ್ನಾಳ್ ಅವರು ಸಾಕಷ್ಟು ಮಾತಾಡ್ತಾರೆ. ನಾವು ಪೇಮೆಂಟ್ ಅಲ್ಲ, ನಾವು ರಾಷ್ಟ್ರೀಯ ಧರ್ಮದ ಸಂಘಟನೆಕಾರರು. ನಾವು ಪೇಮೆಂಟ್ ಮಾಡ್ಕೋರಲ್ಲ, ನಾವು ಸ್ವತಃ ಖರ್ಚು ಮಾಡೋರು. ಬೇರೆಯವರಿಂದ ಕಲ್ಲು ಒಗಿಸ್ಕೊಂಡು ಹೋಗುವಂತ ಜನ ನಾವು. ಆದ್ರೆ ಬಸವಣ್ಣನವರ ತತ್ವಕ್ಕಾಗಿ, ಬಸವಣ್ಣನವರ ಇದಕ್ಕಾಗಿ ವಿರುದ್ಧ ಮಾಡಿದ್ರಂತಂದ್ರೆ ಅಂತವ್ರು ನಾವು ಹೋರಾಡ್ತೇವೆ. ನಾವು ಜನಾಚಾರ್ಯವನ್ನು ಮಾಡೋರು. ಬಸವಣ್ಣವ್ರ ಬಗ್ಗೆ ಮಾಹಿತಿನೇ ಇಲ್ಲ ಅವ್ರಿಗೆ. ಯಾರಿಗ್ ಮಾಹಿತಿ ಇಲ್ಲ? ಅವ್ರನ್ನ ವಿರೋಧ ಮಾಡೋರ್ಗೆ ಮಾಹಿತಿ ಯಾರಿಲ್ಲ ಅಂತ ಹೇಳ್ತಾರೆ. ನಮ್ಮನ್ನ ಕೇಳ್ರಿ, ಅವ್ರು ಮಾಹಿತಿ ಕೇಳತ್ತಿರ್ಲ. ಈಗ ನಾವ್ ಹೇಳ್ತೇವಿ, ಏನ್ ಬೇಕು ಕೇಳಲ್ಲ. ಬಸವಣ್ಣವರು 37/1196 ಲಿಂಗೈಕ್ಯರಾದ್ರು. ಇದು ಸ್ಪಷ್ಟತೆ ನಮ್ಮದು. 37/1196 ಅವರು ವಿಚಾಮಣಿಗಳಾಗಿ ಲಿಂಗೈಕ್ಯರಾಗಿದ್ದಾರೆ. ಇದು ಸುಳ್ಳು ಮಾತವನ್ನ ಅವರು ಬಸವನಗೌಡ ಪಾಟೀಲ್ ಅವರು ಹೊಳೆ ಹಾರಿದ್ರು ಅಂತ ಸುಳ್ಳು ಮಾತು ಹೇಳ್ತಾ ಇದ್ದಾರೆ. ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ, ನಮ್ಮ ಪ್ರಾಣ ತ್ಯಾಗ ಮಾಡ್ತೇವೆ ನಾವು. ಇವರು ಯತ್ನಾಳ್ ಅವರಿಗೆ ಯತ್ನಾಳ್ ಅಂತಂದ್ ಹೇಳ್ತೀನಿ ನಾನು. ಯಾಕಂದ್ರೆ ಅವಾಗ ಬಸವರಾಜ್ ಅನ್ನೋ ಲಾಯಕ ಇಲ್ಲ. ಅವ ನನ್ನ ಮಗ, ಅವನು ಎಷ್ಟು ದ್ರೋಹಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಗುರುದ್ರೋಹ ಮಾಡ್ತಿದ್ದಾನೆ. ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಲಿಂಗಾಯತನೇ ಆಗಿ ಬಸವಣ್ಣನ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಗುರುದ್ರೋಹಿ. ಅವನು ಒಬ್ಬ ರಾಜಕೀಯದಿಂದ ಬೆಳಿಬೇಕಾದ್ರೆ ಅಪ್ಪ ಬಸವಣ್ಣನ ಹೆಸರಿನಲ್ಲೇ ಬೆಳಿತಿದ್ದಾನೆ ಅನ್ನೋ ಮೂರ್ಖ ಮರ್ತಿದ್ದಾನೆ. ಅವನು ಮೂರ್ಖತನ ಕೆಳೆದಿದ್ದಾನೆ. ಆಮೇಲೆ ಡಿಪಾರ್ಟ್ಮೆಂಟ್ ನವ್ರಿಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಮ ಶರಣ ಬಳಗದವ್ರು ಎಷ್ಟು ದಿನದ ಮೂಲಕ ಕೊಟ್ಟಿದ್ದಾರೆ ಅರ್ಜಿನ, ನಾವು ದಹನ ಮಾಡ್ತೀವಿ ಅಂತ. ಅಷ್ಟು ದಿನ ಸುಮ್ನಿದ್ದು ಇವಾಗ ಒಂದು 10 ನಿಮಿಷದ ಹಿಂದೆ ನಾವು ದಹನ ಮಾಡಕ್ ಬಿಡೋದಿಲ್ಲ ಅಂತಾರೆ. ಡಿಪಾರ್ಟ್ಮೆಂಟಿಗೆ ಒಂದು ಮನವಿ ಮಾಡ್ಕೋತೀನಿ, ದಯಮಾಡಿ ನಮಗೆ ಅನುವು ಮಾಡ್ಕೊಡ್ರಿ. ಅಷ್ಟು ಮಾತ್ರ ಡಿಪಾರ್ಟ್ಮೆಂಟಿಗೆ ಹೇಳ್ತೀನಿ. ಆಮೇಲೆ ವಿರೋಧ ಪಕ್ಷಗಳಿಗೆ, ಸಹಪಾಠಿಗಳಿಗೂ ಹೇಳ್ತೀನಿ. ಬಿಜೆಪಿ ಪಕ್ಷದಲ್ಲಿ, ನಿಮ್ಮ ಪಕ್ಷದಲ್ಲೇ ಒಂದು ಏನೋ ಕುತಂತ್ರಿ, ಒಂದು ಕೆಡ್ಡ ಅಂತ ಹೇಳ್ಬೋದು. ಕೆಡ್ಡ ಅವನು ಬಸವರಾಜ ಅಂತ, ಯತ್ನಾಳ್ ಅಂತ. ಬಸವರಾಜ್ ಅಂತ ಅನ್ಲೇಬಾರ್ದು. ಯತ್ನಾಳು ಒಂದು ಕೆಡ್ಡ ಇದ್ದಂಗಿದೆ. ಆ ಕೆಡ್ಡನ ನಿಮ್ಮ ಸ್ಥಳೀಯದಲ್ಲೇ ಇಟ್ಕೊಂಡಿದ್ದೀರಿ. ಎಷ್ಟು ಸರಿ ವಿರೋಧ ಪಕ್ಷದವರು ಏನಾದ್ರೂ ಎಳ್ಳು ಕಾಳಷ್ಟು ಮಾತಾಡಿದ್ರು ಕೂಡ ರಬ್ಬರ್ ಹೇಳ್ದಂಗೆ ಹೇಳಿತೀರಿ. ಈ ಬಸವಣ್ಣನ ಮೇಲೆ ಹೇಳಿದ್ರಲ್ಲ, ಬಿಜೆಪಿ ಅವ್ರು ಏನ್ರಿ ಮಾಡ್ತಿದ್ದೀರಾ? ನೇರವಾಗಿ ನಾನು ಅಮಿತ್ ಶಾಗೆ ಕೇಳ್ತೀನಿ, ಏನ್ರಿ ಮಾಡ್ತಿದ್ದೀರಾ? ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ, ಬಸವಣ್ಣನ ಬಗ್ಗೆ ಮಾತಾಡಿದ್ರೆ, ನಾಯಕರು ಯಾರು ಮಾತಾಡ್ತಾ ಇಲ್ಲ, MLAಗಳು, ಮಿನಿಸ್ಟ್ರು, ಸಮಾಜದ ನಾಯಕರು ಯಾಕ್ರಿ ಮಾತಾಡ್ತಿದ್ದಾರೆ. ಆದ್ರೆ ಮೇಲೆ ಅವ್ರಿಗೆ ಏನು ಬರ್ತಾ ಇಲ್ಲ ಅಂತ ನನ್ ಗಮನಕ್ಕಿದೆ. ಮೇಲೆ ಏನು ಬರ್ತಾ ಇಲ್ಲ. ನಾನು ಹೇಳಿದ್ದೆ ಕರೆಕ್ಟು, ನಾನ್ ಮಾತಾಡಿದ್ದೆ ಕರೆಕ್ಟು. ನಾನು ಬಸವಣ್ಣ ಹೊಳಿಗೆ ಹಾರಿದ್ರು ಅಂತಂದ್ ಹೇಳ್ತಿದ್ದಾರಲ್ಲ, ವಚನದಲ್ಲಿ ಓದಿದಾರಂತೆ. ಅದನ್ನ ತಗೊಂಬರ್ರಿ ವಚನನ.
ಬಹಿರಂಗವಾಗಿ ತಗೊಂಬರ್ರಿ. ನಾವ್ ಎಲ್ಲಿರ್ತೀವಿ ಅಲ್ಲಿ ಬಸವ ಭಕ್ತರು. ನಾವು ಯಾವುದೇ ಪಕ್ಷ ಇಲ್ಲ, ಯಾವುದೇ ಸಂಘಟನೆ ಇಲ್ಲ, ಯಾವುದೇ ಇಲ್ಲ. ನಾವು ಓನ್ಲಿ ಬಸವ ಭಕ್ತರು. ಬಸವ ಭಕ್ತರಾಗಿ ಬರ್ತೀವಿ. ನೀವ್ ಏನ್ ಕಿರೀಟ ಇಟ್ಕೊಂಡ್ ಬರ್ತೀರಾ ಬರ್ರಿ. ಓಪನ್ ಚಾಲೆಂಜ್ ಇದು, ಓಪನ್ ಚಾಲೆಂಜ್. ಬೆಳಗಾವ್ ಬರ್ರಿ, ಓಪನ್ ಆಗಿ ಚರ್ಚೆ ಮಾಡ್ರಿ ಬಸವಣ್ಣನ ಬಗ್ಗೆ. ಜೈ ಗುರು ಬಸವೇಶ. ನಾನು ಗಂಗಾವತಿ ರಾಷ್ಟ್ರೀಯ ಬಸವದಳದಿಂದ ಕವಿತಾ ರಗಡಪ್ಪ ಅಂತಾರೆ. ಕೇವಲ ಅವ್ರಿಗೆ MLA ಟಿಕೆಟ್ ಬೇಕಾಗಿ ಕೇವಲ ಲಿಂಗಾಯತ ಅನ್ನೋದು ಅಷ್ಟ ಬಳಸ್ತಾರೆ. ಅವನ ಹೆಸರಿನಲ್ಲಿ ಅವ್ರ ಅಪ್ಪಗೂ ಗುರ್ತಿತ್ತು ಏನಂತ, ನನ್ನ ಮಗನ ಹೆಸರು ಬಸವಣ್ಣ ಯಾಕೆ ಇಟ್ಟಿದೆ ಅಂದ್ರೆ ಬಿಜಾಪುರ ನಾಡು ಅಂದ್ರೆ ಶರಣರ ನಾಡು. ಮತ್ತು ಶರಣರ ನಾಡು ಇದಾಗಿದ್ದನ್ನು ಇವರು ಏನೂ ಅದ್ರ ಬಗ್ಗೆ ಅಭ್ಯಾಸ ಮಾಡಿಲ್ಲ, ತಿಳ್ಕೊಂಡಿಲ್ಲ. ಇವರು ಬೇರೆದನ್ನ ತಿಳ್ಕೊಂಡಿದ್ದಾರೆ. ದಯಮಾಡಿ ಯತ್ನಾಳ್ ಅವರು ಇಲ್ಲಿ ಬರಲಿ, ಬೆಳಗಾವಿ ಚರ್ಚೆಗೆ ನಡ್ಸಿದ್ದೇವೆ. ಆಕಳ ಸಾಕಿರ ಬಸ್ಸು ತತ್ವನಾ, ದನ ಸಾಕಿರ ಬಸ್ಸು ತತ್ತವ್ರ. ಈಗ ನಾನು ರೈತ ಅದನ್ನ, ನನ್ನ ಮನೆಗಳು ಕೂಡ ದನಗಳದಾವ. ದನ ಸಾಕಿದವ್ರು ಬಸ್ಸು ತತ್ತವಲ್ಲ. ಇವನಾರವ ಅಂದ್ರೆ ಎಲ್ಲರನ್ನು ಅಪ್ಪಿತ್ಕೊಂಡವ್ರು ತಪ್ಕೊಂಡವ್ರು. ಬಸವಣ್ಣವ್ರ ಮರಣವೇ ಮಹಾನವಮಿ ಅಂದಿರ. ಯತ್ನಾಳಿಗೆ ಏನು ಗುರ್ತ ಇಲ್ಲೇ ಬೇಕಾದ್ರೆ ಮಾಡ್ಕೊಂಡು ಹಿಂದ್ ಬಾರೋ. ಪ್ರಹ್ಲಾದ ನಾನು ಪ್ರಹ್ಲಾದ ಬಗ್ಗೆ ಬಂದೀನಿ. ಶಾಸಕ ಸ್ಥಾನ ವಜಾ ಆಗಲೇಬೇಕು. ಲಿಂಗಾಯತ ಧರ್ಮದಿಂದ ಉಚ್ಚಾಟನೆ ಆಗಲೇಬೇಕು. ಹೊರಗಡೆ ರೋಡ್ ಮೇಲೆ ಇಲ್ಲ. ಸ್ವಲ್ಪ ದೂರ
ಬಸವಣ್ಣವರಿಗೆ ಹಗುರವಾಗಿ ಮಾತಾಡಿದ ಎತ್ತಾಳರಿಗೆ